ನಮಸ್ಕಾರ ವೀಕ್ಷಕರೇ, ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ. ಅಕ್ಷತೃತೀಯ ದಿವಸ ಆದಿಗುರು ಶ್ರೀ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ರಚಿಸಿದರು. ಈ ಕನಕಧಾರ ಸ್ತೋತ್ರವನ್ನು ನಿತ್ಯವೂ ಪಠಿಸುವುದರಿಂದ ನಮ್ಮ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುವವು. ಈ ಸ್ತೋತ್ರನ ಆದಿಗುರು ಶ್ರೀ ಶಂಕರಾಚಾರ್ಯರು ಯಾಕೆ ರಚಿಸಿದರು, ಹೇಗೆ ರಚಿಸಿದ್ರನ್ನ ನೋಡೋಣ ಬನ್ನಿ. ಶ್ರೀ ಶಂಕರಾಚಾರ್ಯರು ಸನ್ಯಾಸಿಗಳಾದದ್ದರಿಂದ ತಮ್ಮ ಸಂಚಾರ ಕಾಲದಲ್ಲಿ ಒಮ್ಮೆ ಕೇರಳದ ಕುಗ್ರಾಮವೊಂದಕ್ಕೆ ಬರುತ್ತಾರೆ. ತಮ್ಮ ಶಿಷ್ಯರರು ಕೂಡಿ ದೈವಭಕ್ತನಾದ ಒಬ್ಬ ಬಡ ಬ್ರಾಹ್ಮಣ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡುತ್ತಾರೆ. ಆ ಬ್ರಾಹ್ಮಣನಾದರೂ ಕಡು ಬಡವ, ಮನೆ ಮಂದಿಗೆ ಊಟಕ್ಕಿಲ್ಲದ ಪರಿಸ್ಥಿತಿ. ಮನೆಗೆ ಭಿಕ್ಷೆಗೆ ಬಂದಿರುವರು ಮಹಾಮಹಿಮರಾದ ಶಂಕರಾಚಾರ್ಯರು. ಬ್ರಾಹ್ಮಣ ತನ್ನ ಹೆಂಡತಿಗೆ ಏನಾದರೂ ಭಿಕ್ಷೆ ಇದ್ದರೆ ಯತಿಗಳಿಗೆ ನೀಡಲು ಹೇಳುತ್ತಾರೆ. ಆ ಸಾಧ್ವಿಮಣಿಯು ಮಹಾದೈವ ಭಕ್ತೆ. ಕೊಡಲು ಮನೆಯಲ್ಲಿ ಏನೂ ಇಲ್ಲ. ಮನೆಗೆ ಬಂದ ಅತಿಥಿ ರೂಪದ ದೇವರನ್ನು ಬರಿಗೈಯಲ್ಲಿ ಕಳಿಸುವುದು ಮಹಾಪಾಪವೆಂದರಿತು ಮನೆಯಲ್ಲಿ ಹುಡುಕಿದಾಗ ಒಂದು ಜರಡಿಯಲ್ಲಿ ಇಟ್ಟಿದ್ದ ಒಣಗಿದ ನೆಲ್ಲಿಕಾಯಿಯೊಂದು ದೊರಕುತ್ತದೆ. ಆ ದಿನ ಆ ಒಣ ನೆಲ್ಲಿಕಾಯಿಯನ್ನು ಪಾನಕ ಮಾಡಿ ಮನೆಯವರೆಲ್ಲ ಹಸಿವು ನೀಗಿಸುವುದಕ್ಕೆಂದು ಇಟ್ಟಿದ್ದುದು. ಅದನ್ನೇ ಯತಿಗಳಿಗೆ ನೀಡುವುದೆಂದು ನಿರ್ಧರಿಸುತ್ತಾಳೆ. ತನ್ನ ಗುಡಿಸಲ ಮುಂದೆ ಭಿಕ್ಷೆಗಾಗಿ ಕಾಯುತ್ತಿರುವ ಶಂಕರರಿಗೆ ನಮಸ್ಕರಿಸಿ, ಸ್ವಾಮಿ, ನಾವು ಕಡು ಬಡವರು, ಮಹಾತ್ಮರಾದ ತಮ್ಮನ್ನು ಉಪಚರಿಸಲು ಮನೆಯಲ್ಲಿ ಏನೂ ಇಲ್ಲ. ಇದ್ದ ಒಂದು ನೆಲ್ಲಿಕಾಯಿಯನ್ನೇ ತಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇನೆ. ದಯಮಾಡಿ ಸ್ವೀಕರಿಸಿ ಅನುಗ್ರಹಿಸಬೇಕು ಎಂದು ಕಾಲಿಗೆ ಬೀಳುತ್ತಾಳೆ. ಆ ಬಡ ಹೆಂಗಸಿನ ಭಕ್ತಿಯನ್ನು ಮನಗಂಡು ಆ ಕುಟುಂಬದ ಬಡತನವನ್ನು ಹೋಗಲಾಡಿಸಲು ಆ ಕ್ಷಣವೇ ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಕುರಿತು ಸ್ತೋತ್ರವನ್ನು ರಚಿಸುತ್ತಾರೆ. ಮಹಾಲಕ್ಷ್ಮಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕೆಂದು ಪ್ರಾರ್ಥಿಸುತ್ತಾರೆ. ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣನ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಆಯಿತು. ಆ ಮಹಾಮಹಿಮ ಸ್ತೋತ್ರವೇ ಕನಕಧಾರಾ ಸ್ತೋತ್ರ. ಬಡ ದಂಪತಿಗಳು ಕಣ್ಣಲ್ಲಿ ಆನಂದಾಶ್ರುಗಳನ್ನು ಧಾರಾಕಾರವಾಗಿ ಹರಿಯುತ್ತದೆ. ಅವರು ಗುರುಗಳ ಪಾದಕ್ಕೆರಗಿ ತಮ್ಮನ್ನು ಉದ್ಧಾರ ಮಾಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಹೀಗೆ ಯಾರು ಸರ್ವಶಕ್ತನಾದ ಪರಮಾತ್ಮನಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ಆತ್ಮನಿವೇದನ ಹೀಗೆ ನವವಿಧ ಭಕ್ತಿಗಳಿಂದ ಪ್ರಾರ್ಥಿಸುತ್ತಾರೋ ಅವರು ಎಂದೂ ನಾಶವಾಗುವುದಿಲ್ಲ ಎಂದು ಸಾರಿ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರಿಸುತ್ತಾರೆ. ಹೀಗೆ ರಚಿತವಾದದ್ದೇ ಕನಕಧಾರಾ ಸ್ತೋತ್ರ. ನಮಗೆ ಯಶಸ್ಸು, ಐಶ್ವರ್ಯ, ಸಂಪತ್ತು, ಸಿರಿ ದಯಪಾಲಿಸುವ ಕಾಮಧೇನುವೆಂದರೆ ಕನಕಧಾರಾ ಸ್ತೋತ್ರ. ನಾವು ಪೂಜೆಯನ್ನೆಲ್ಲ ಮಾಡಿ ಪ್ರತಿದಿನ ಅದರ ಶ್ರವಣ ಪಠನ ಮಾಡೋದು ತುಂಬಾ ಒಳ್ಳೆಯದು. ಇದನ್ನು ಶ್ರವಣ ಮಾಡೋದ್ರಿಂದ ಎಷ್ಟೋ ಯಶಸ್ಸು ನಮಗೆ ಸಿಗುತ್ತದೆ. ಈ ಥರ ಮೊಬೈಲಲ್ಲಿ ಅಥವಾ ಪುಸ್ತಕ ಇದ್ದರೆ ಪುಸ್ತಕದಲ್ಲಿ ಸಾಯಂಕಾಲ ದೀಪ ಹಚ್ಚಿಬಿಟ್ಟು ರೆಕಾರ್ಡ್ ಹಾಕ್ಕೊಂಡು ಅದ್ರ ಜೊತೆಗೇ ಹೇಳ್ತಾ ಹೋಗ್ಬೋದು. ಸರಸಿಜ ನಿಲಯೇ ಸರೋಜ ಹಸ್ತೆ ಧವಳತಮಾಂಶು ಗಂಧಮಾಲ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಪೂರ್ತಿಕರಿ ಪ್ರಸಿದ್ಧ ಮಹ್ಯಂ. ನೋಡಿ ವೀಕ್ಷಕರೇ, ಹೀಗೆ ನೀವು ಹೇಳ್ತಾ ಹೋದ ಹಾಗೆ ಜೊತೆಗೆ ಹೇಳ್ತಾ ಹೋದಾಗೆ ಬರ್ತಾ ಬರ್ತಾ ಹಾಗೆ ಅದು ರೂಢಿಯಾಗಿ ಹೋಗುತ್ತೆ. ಸರಳಿತವಾಗಿ ಹೇಳ್ಬೋದು. ಇಲ್ಲ ನಮಗೆ ಹೇಳೋಕ್ಕೆ ಬರಲ್ಲ, ನಮಗೆ ಓದೋಕ್ಕೆ ಬರಲ್ಲ ಅಂತಂದರೆ ಅದಕ್ಕೂ ಏನು ಯೋಚನೆ ಇಲ್ಲ. ನೀವು ರೆಕಾರ್ಡಲ್ಲಿ ಕನಕಧಾರಾ ಸ್ತೋತ್ರನ ಹಾಕಿ ಲಕ್ಷ್ಮೀ ನಾಮ ಅಂತೂ ನಮಗೆ ಹೇಳೋಕ್ಕೆ ಬರುತ್ತೆ. ಓಂ ಲಕ್ಷ್ಮಿಯೇ ನಮಃ ಅಂತ 108 ಬಾರಿ ಆ ಸ್ತೋತ್ರ ಮುಗಿಯೋವರೆಗೂ ಪಠಿಸ್ತಾ ಹೋದರೆ, ಏಕಾಗ್ರತೆಯಿಂದ ಪಠಿಸ್ತಾ ಹೋದರೆ ಅದರ ಫಲ ನಮಗೆ ಸಿಗುತ್ತೆ. ಹಾಗಂತ ಶ್ರವಣ ಮಾಡ್ಬೋದು ಅಂತ ಮೊಬೈಲಲ್ಲಿ ಎಲ್ಲೋ ಹಾಕ್ಬಿಟ್ಟು ನಾವೇನೋ ಕೆಲಸ ಮಾಡ್ತಾಯಿದ್ರೆ ಅದರಿಂದ ಯಾವ ಫಲನೂ ಸಿಗಲ್ಲ. ವೀಕ್ಷಕರೇ, ದೇವ್ರ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ದೀಪ ಹಚ್ಚಿದ ಮೇಲೆ ಶುಭ್ರವಾಗಿ ಆ ಕನಕಧಾರಾ ಸ್ತೋತ್ರವನ್ನು ಹೇಳಕ್ಕೆ ಬರಲ್ಲ ಅಂತಂದರೆ ಶ್ರವಣ ಮಾಡ್ಬೋದಂತ ರೆಕಾರ್ಡ್ ಹಾಕ್ಕೊಂಡು ಏಕಾಗ್ರತೆಯಿಂದ ಆ ಪಠಣ ಅದು ಏನಿದೆಯೋ ಗೊತ್ತಾಗುತ್ತೋ ಗೊತ್ತಾಗಲ್ವೋ, ಅರ್ಥ ಗೊತ್ತಾಗುತ್ತೆ ಪರವಾಗಿಲ್ಲ. ಹಾಗೆ ಅದನ್ನು ಏಕಾಗ್ರತೆಯಿಂದ ಆ ಮಹಾಲಕ್ಷ್ಮಿನ ಧ್ಯಾನಿಸ್ಕೊಂಡು ಏಕಾಗ್ರತೆಯಿಂದ ನಾವು ಅದನ್ನು ಕೇಳಿಸ್ತಾ ಹೋದ್ವಿ ಅಂತಂದರೆ ಅದರಿಂದ ಎಷ್ಟೋ ಪ್ರಯೋಜನಗಳಾಗುತ್ತೆ. ಸಾಲದ ಬಾಧೆ ಇದೆ, ದುಡ್ಡು ನಮಗೆ ಕೈಗೆ ಹತ್ತುತ್ತಾ ಇಲ್ಲ, ಒಂದು ಏನೋದ್ರಲ್ಲೂ ಖರ್ಚಾಗುತ್ತೆ, ಇನ್ನೊಂದು ಏನೋ ಬರುತ್ತೆ, ಈ ಥರ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದರೆ ಈ ಅಕ್ಷತೃತೀಯದಿಂದ ಕನಕಧಾರಾ ಸ್ತೋತ್ರನ ಪಠನ ಮಾಡ್ತಾ ಬನ್ನಿ. ಒಂದು 41 ದಿವಸ ಬಿಡದ್ದೇನೆ ಪಠನ ಮಾಡಿ. ಆಗ ನಿಮಗೆ ಅದರದ್ದು ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಒಳ್ಳೆಯ ಸ್ತೋತ್ರ. ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತಂದರೆ ಮನೆಯಲ್ಲಿ ಇದನ್ನು ಪಠನ ಮಾಡಬೇಕು. ಈ ಅಕ್ಷತೃತೀಯದಿಂದ ನೀವು ಶುರು ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲರೂ ಖುಷಿಯಿಂದ ಅಕ್ಷತೃತೀಯನ ಆಚರಿಸಿ. ಎಲ್ಲರಿಗೂ ಅಕ್ಷತೃತೀಯದ ಶುಭಾಶಯಗಳು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.